ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ ಹಾಗೂ ಬಿಜೆಪಿ ನಾಯಕಿ ಮಾಳವಿಕಾ ಅವಿನಾಶ್ ಅವರು ಈಗಾಗಲೇ ತಮ್ಮ ಪುತ್ರನ ಬಗ್ಗೆ ಅನೇಕ ಬಾರಿ ಹೇಳಿಕೊಂಡಿದ್ದಾರೆ. ಕಳೆದ 18 ವರ್ಷಗಳಿಂದ ಮಗನನ್ನ ಬಹಳ ಆತ್ಮವಿಶ್ವಾಸದಿಂದ ಬೆಳೆಸಿದ್ದ ಮಾಳವಿಕಾ ಅವಿನಾಶ್ ಅವರಿಗೆ ಈಗ ಒಂದು ದೊಡ್ಡ ರೀತಿಯಾದಂಥ ಸಮಸ್ಯೆ ಎದುರಾಗಿದೆ. ಜೀವನದ ಮಧ್ಯದ ಘಟ್ಟದಲ್ಲಿರುವ ಅವರು ಈಗ ತಮ್ಮನ್ನ ಕಾಡುತ್ತಿರುವ ಯೋಚನೆಯ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ನಿಜವಾಗ್ಲೂ ಈ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಎಂಥವರ ಕಣ್ಣಲ್ಲಾದ್ರೂ ನೀರು ಬರುತ್ತೆ. ಮಾಳವಿಕಾ ಅವಿನಾಶ್ ಇಬ್ಬರು ಪ್ರೀತಿಸಿ ಮದುವೆ ಆದ್ರು. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಬ್ಬರು ಕೂಡ ದಿಗ್ಗಜ ನಟರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಿರಿಯ ನಟರು ಕೂಡ. ಇದೀಗ ಅವಿನಾಶ್ ಅವರಿಗೆ 64 ವರ್ಷ. ಅನೇಕ ಸಿನಿಮಾಗಳಲ್ಲಿ ಅವರು ವಿಲನ್ ಆಗಿ, ಪೊಲೀಸ್ ಅಧಿಕಾರಿಯಾಗಿ, ತಂದೆಯಾಗಿ, ಅಣ್ಣನಾಗಿ, ತಮ್ಮನಾಗಿ ಹೀಗೆ ಅನೇಕ ರೀತಿಯಾದಂಥ ಪಾತ್ರವನ್ನು ನಿಭಾಯಿಸಿದ್ದಾರೆ. ಇನ್ನು ಮಾಳವಿಕಾ ಕೂಡ ತನ್ನದೇ ಜವಾಬ್ದಾರಿಯುತ ಸ್ಥಾನಮಾನವನ್ನು ನಿಭಾಯಿಸುವುದರ ಜೊತೆಗೆ ನಟಿಯಾಗಿಯೂ ಕೂಡ ಅನೇಕ ಪವರ್ಫುಲ್ ಕ್ಯಾರೆಕ್ಟರ್ಗಳನ್ನು ಪ್ಲೇ ಮಾಡಿದ್ದಾರೆ. ಇವರಿಬ್ಬರು ಬಹು ವರ್ಷಗಳ ಹಿಂದೆ ಪ್ರೀತಿಸಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮದುವೆ ಆಗಿದ್ರು. ಗುರು ಹಿರಿಯರ ನಿಶ್ಚಯದಂತೆಯೇ ಎಲ್ಲ ಕಲಾವಿದರ ಸಮ್ಮುಖದಲ್ಲಿಯೇ ಅದ್ದೂರಿಯಾಗಿಯೇ ಮದುವೆ ಆಗಿದ್ರು. ಎಲ್ಲವೂ ಕೂಡ ಚೆನ್ನಾಗಿಯೇ ಇತ್ತು. ಹಾಗೆ ನೋಡಿದ್ರೆ ಮಾಳವಿಕಾ ಮತ್ತು ಅವಿನಾಶ್ ವೆಲ್ ಸೆಟಲ್ಡ್ ಫ್ಯಾಮಿಲಿ ಅವರೇನೆ. ಗಂಡ ಹೆಂಡತಿ ಇಬ್ರೂ ಕೂಡ ದುಡಿಯೋದ್ರಿಂದ ಮತ್ತು ಈ ಹಿಂದೆಯಿಂದಲೂ ಕೂಡ ಕೆಲಸ ಇರೋದ್ರಿಂದ ಮನೆ ಕಡೆ ಚೆನ್ನಾಗೇ ಇದ್ದಾರೆ. ಆದರೆ ದೇವರು ಯಾವಾಗ ಯಾರಿಗೆ ಯಾವ ಥರದ ಸಮಸ್ಯೆಗಳನ್ನು ಕೊಡ್ತಾನೆ ಅನ್ನೋದು ಹೇಳೋಕೆ ಆಗೋದಿಲ್ಲ. ಎಲ್ಲವೂ ಇದ್ರೂ ಕೆಲವೊಮ್ಮೆ ಮನಃಶಾಂತಿ, ಮನಸ್ಸಿನ ನೆಮ್ಮದಿ ಅನ್ನೋದಿರೋದಿಲ್ಲ. ಆರೋಗ್ಯ ಅನ್ನೋದನ್ನ ಕಿತ್ಕೋಬಿಡ್ತಾನೆ. ಇದೀಗ ಮಾಳವಿಕಾ ಮತ್ತು ಅವಿನಾಶ್ ಜೀವನದಲ್ಲಿ ಆಗಿರೋದು ಕೂಡ ಅದೇನೆ. ಮಗ ಈಗ ಹೇಗಿದ್ದಾನೆ, ಎಷ್ಟು ವರ್ಷ, ಏನ್ ಮಾಡ್ತಿದ್ದಾನೆ, ಅವನ ಕಥೆಗೇನು, ಎಲ್ಲವನ್ನ ಕೂಡ ಮಾಳವಿಕಾ ಮಾತನಾಡಿದ್ದಾರೆ. ಅದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೌದು, ಒಂದಷ್ಟು ವರ್ಷಗಳು ಇಬ್ರು ಕೆಲಸ ಮಾಡಿದ್ವಿ. ಯಾವುದೋ ಒಂದು ಹಂತದಲ್ಲಿ ಕೆಲಸಕ್ಕೆ ಬ್ರೇಕ್ ಕೊಟ್ಟು ಮಗು ಆಗಲಿ ಅಂತ ಅನ್ನಿಸ್ತು. ನಾನು ಗರ್ಭಿಣಿಯಾಗಿದ್ದಾಗ ಅವನಿಗೆ ಸಮಸ್ಯೆ ಇರೋದು ಗೊತ್ತಾಗಲೇ ಇಲ್ಲ. 5 ತಿಂಗಳಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಸ್ಕ್ಯಾನಿಂಗ್ ಮಾಡ್ತಾರೆ. ಆ ಪರೀಕ್ಷೆಯಲ್ಲಿ ಆ ಮಗುವಿನ ಬೆಳವಣಿಗೆ, ಸಮಸ್ಯೆ ಇದರ ಬಗ್ಗೆ ಎಲ್ಲ ಗೊತ್ತಾಗತ್ತೆ. ಆಗ ನಿಮಗೆ ಈ ಮಗುವನ್ನು ಇಟ್ಕೊಳ್ಬೇಕಾ ಬೇಡವಾ ಅನ್ನೋ ಆಯ್ಕೆ ಇರುತ್ತೆ. ಆದರೆ ನಮಗೆ ಆ ಟೆಸ್ಟ್ ಮಾಡಿಸಿದ್ರು ಡಾಕ್ಟರ್ ಏನು ಹೇಳಲೇ ಇಲ್ಲ. ಅವನು ಪ್ರೀಮೆಚೂರ್ ಮಗು, 33 ಅಥವಾ 34ನೇ ವಾರಕ್ಕೆ ಹುಟ್ಟಿದ ಮಗು. ಪ್ರೀಮೆಚೂರ್ ಮಕ್ಕಳಿಗೆ ಅಂತಾನೆ ಕೆಲವು ಸಮಸ್ಯೆಗಳು ಇರುತ್ತೆ. ಅವರು ಗಾತ್ರದಲ್ಲಿ ಚಿಕ್ಕದಾಗಿರ್ತಾರೆ, ತೂಕ ಇರಲ್ಲ. ನನ್ನ ಮಗ 1.5 kg ಇದ್ದ ಅನ್ಸುತ್ತೆ. ಮಗು ಆಗ ಇನ್ನು 15 ದಿನ. ಆ ಮಗುವನ್ನು ನನ್ನ ಕಣ್ಣಿಗೆ ತೋರಿಸ್ಲೇ ಇಲ್ಲ. ಆಗ ಮಗು ಸರಿ ಇಲ್ಲ ಅಂತ ಗೊತ್ತಾಗಿತ್ತು. ಆದರೆ ಏನು ಅಂತ ಗೊತ್ತಾಗ್ಲಿಲ್ಲ. ಅವ್ನು ಮಲಗಿದ್ದನ್ನು ನೋಡಿ ಯಾವುದೋ ಯೋಗಿ ಮಲಗಿದಂತೆ ಇದೆ ಅಂತ ಎಲ್ಲರೂ ಬಂದು ಹೇಳ್ತಾ ಇದ್ರು. ಯೋಗಿ ರೀತಿ ಅಂದಾಗ್ಲೂ ನನಗೆ ಅರ್ಥ ಆಗಲಿಲ್ಲ. ಬೆಳೀತಾ ಬೆಳೀತಾ ಅವನ ಬೆಳವಣಿಗೆ ಕುಂಠಿತವಾಗುವುದನ್ನು ನೋಡಿ ಗೊತ್ತಾಯಿತು. ಇಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅನಿಸ್ತು. ಅವನಿಗೆ 3 ತಿಂಗಳು ಇದ್ದಾಗ ನಿಮೋನಿಯಾ ಬಂತು. ಅವನು ಬದುಕಲ್ಲ ಅನ್ನುವಂಥ ಪರಿಸ್ಥಿತಿ ಇತ್ತು. ಆದರೆ ಬದುಕಿದ. ಅವನಿಗೆ ಹಾಲುಣಿಸುವುದು ತುಂಬ ಕಷ್ಟದ ಕೆಲಸ. ತುಂಬ ಕಡಿಮೆ ಪ್ರಮಾಣದಲ್ಲಿ ಹಾಲು ಕೊಡಬೇಕಾಗಿತ್ತು. ನಮಗೆ ಸುಧಾರಿಸಿಕೊಳ್ಳೋಕೆ 4-5 ವರ್ಷಗಳಾಗೋಯ್ತು. ಅದರ ಜೊತೆಗೆ ಅವನಿಗೆ ಮೂರ್ಛೆ ರೋಗ ಬರೋಕ್ಕೆ ಶುರುವಾಯಿತು. ಪ್ರತಿ ತಿಂಗಳು 2 ಸಲ ಹಾಗೆ ಆಗ್ತಿತ್ತು. ಆ ಸಮಯದಲ್ಲಿ ನಮಗೆ ಅದರ ಯಾವುದರ ಪರಿಚಯ ಕೂಡ ಇರಲಿಲ್ಲ. ಮೂರ್ಛೆ ರೋಗ ಬಂದಾಗ ಅವನಿಗೆ ಏನಾಗ್ತಿತ್ತು ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಅದೆಲ್ಲ ಮೆದುಳಿನ ಬೆಳವಣಿಗೆಯನ್ನು ಕುಂಠಿತ ಮಾಡ್ತು. ನಾವು ಎಷ್ಟೇ ಶಿಕ್ಷಣವಂತರಾದ್ರೂ ಇಂಥ ವಿಚಾರಗಳು ಗೊತ್ತಿರೋದಿಲ್ಲ. ಮೊದಲೇ ಅನುಭವ ಇದ್ದಿದ್ರೆ ಗೊತ್ತಾಗ್ತಿತ್ತು. ಮನೆಯಲ್ಲಿ ಮೊದಲೇ ಆ ರೀತಿ ಮಗು ಇದ್ದಿದ್ರು ಸಹ ಗೊತ್ತಾಗ್ಬಿಡ್ತಿತ್ತು. ಇವನಿಗೆ ಇರುವ ನಿಜವಾದ ಸಮಸ್ಯೆ ಏನು ಅಂತ ಡಾಕ್ಟರ್ಗೆ ಗೊತ್ತಾಗೋಕೆ 10 ವರ್ಷ ಬೇಕಾಯಿತು. ಯಾಕಂದರೆ ಅವನು ನೋಡೋಕೆ ತುಂಬ ಸಾಮಾನ್ಯ ಆಗಿರ್ತಾನೆ. ಏನು ಗೊತ್ತಾಗೋದೇ ಇಲ್ಲ. ಅವನನ್ನು ನೋಡಿದ್ರೆ ಒಂದು ಸುಂದರವಾದ ಮಗು ಅನ್ಸುತ್ತೆ ವಿನಃ ಈ ರೀತಿಯ ಸಮಸ್ಯೆ ಇರುವ ಮಗು ಅಂತ ಯಾರೂ ಹೇಳಕ್ಕಾಗಲ್ಲ. ತುಂಬ ಗಮನವಿಟ್ಟು ನೋಡಿದಾಗ ಮಾತ್ರ ಅವ್ರಿಗೆ ಗೊತ್ತಾಗತ್ತೆ. 2018ರಲ್ಲಿ ಮತ್ತೊಮ್ಮೆ ನ್ಯೂಮೋನಿಯಾ ಆಯಿತು. ಆಗ ಅವನಿಗೆ ನ್ಯೂಮೋನಿಯಾ ಚಿಕಿತ್ಸೆ ಕೊಡಿಸುವಾಗ ಒಂದು ಸಾರಿ ನೋಡೋಣ ಅಂತ ನ್ಯೂಮ್ಯಾನ್ಸ್ ಚೇರ್ಮ್ಯಾನ್ ಆಗಿದ್ದ ಡಾಕ್ಟರ್ ಗಂಗಾಧರ್ ಅವರ ಬಳಿ ತೋರಿಸಿದ್ವಿ. ಅವರು ಮತ್ತೊಬ್ಬ ಡಾಕ್ಟರನ್ನು ರೆಫರ್ ಮಾಡಿದ್ರು. ಅವ್ರು ನೋಡಿದ ತಕ್ಷಣ ಇರುವ ನಿಜವಾದ ಸಮಸ್ಯೆ ಹೇಳಿದ್ರು. ಅವನ ಮೂಗು ನೋಡಿ ಕಾಯಿಲೆ ಏನು ಅಂತ ಹೇಳಿದ್ರು. ಅವ್ರು ನೋಡಿದ ತಕ್ಷಣವೇ ಹೇಳಿದ್ರು, ಅವನಿಗೆ ಯಾವತ್ತೂ ಮಾತು ಬರಲ್ಲ, ಯಾವುದೋ ಒಂದು ಹಂತದಲ್ಲಿ ನಡೀತಾನೆ, ಮತ್ತೆ ತುಂಬ ಗಟ್ಟಿಯಾದ ಆಯುಷ್ಯ ಇದೆ ಅಂತಾನು ಹೇಳಕ್ಕಾಗಲ್ಲ. ಅವನನ್ನು ನೀವು ಹೀಗೆ ಸ್ವೀಕರಿಸಬೇಕು. ಏನೋ ಚಿಕಿತ್ಸೆ ಕೊಟ್ಟು ತಕ್ಷಣ ಸರಿ ಹೋಗುತ್ತೆ ಅಂತ ಅನ್ಕೊಳ್ಬೇಡಿ ಅನ್ನುವ ಮೂಲಕ ಜೀವನಕ್ಕೆ ಹೊಸ ಜ್ಞಾನೋದಯವನ್ನು ಕೊಟ್ಟಿದ್ದು ಅವರೇ. ಅದಾದ್ಮೇಲೆ ನಾವು ಅವನನ್ನು ನೋಡಿಕೊಳ್ಳುವ ರೀತಿಯ ಬದಲಾಗಿ ಹೋಯಿತು. ಅವನು ಎಂದಿಗೂ ಸರಿ ಹೋಗೋದಿಲ್ಲ, ಬೇರೆ ಮಕ್ಕಳ ರೀತಿ ಇರೋದಿಲ್ಲ ಅನ್ನೋದು ನಮಗೆ ಗೊತ್ತಾಯಿತು. ಈ ವಿಚಾರಗಳೆಲ್ಲ ಗೊತ್ತಾಗುವ ಮುಂಚೆಯೇ ನನ್ನ ಹೃದಯ ಒಡೆದು ಹೋಗಿತ್ತು. ಅವನು ಹುಟ್ಟಿದಾಗಲೇ ಆ ಅನುಭವ ಆಗೋಗಿತ್ತು. ಅದು ಬಹಳ ಕಷ್ಟದ ಅನುಭವ.
ಇಷ್ಟು ವರ್ಷ ಆದ ಮೇಲೆ ನಮಗೀಗ ಏನು ಅನಿಸ್ತಿದೆ ಅಂದರೆ ಇದನ್ನು ಮುಂದುವರಿಯೋ ಪ್ರಕ್ರಿಯೆ ಅಲ್ವಾ. ಅಪ್ಪ ಅಮ್ಮ ಅವರಿಗೊಂದು ಮಗುವಾಗತ್ತೆ, ಆ ಮಕ್ಕಳು ತಂದೆ ತಾಯಿಗೆ ವಯಸ್ಸಾದಾಗ ನೋಡ್ಕೊಳ್ತಾರೆ. ಮೊದಲು ಅಪ್ಪ ಅಮ್ಮ ಸಾಕಿ ಸಲಹೆ ದೊಡ್ಡವರನ್ನಾಗಿ ಮಾಡ್ತಾರೆ. ಅವರು ದೊಡ್ಡವರಾಗ್ತಾ ಇವ್ರಿಗೆ ವಯಸ್ಸಾಗತ್ತೆ, ಇವರು ಅವರನ್ನು ನೋಡ್ಕೊಳ್ತಾರೆ. ಆದರೆ ನಮಗೆ ಆ ಸೇತುವೆ ತುಂಡಾಗಿದೆ ಅಂತ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದರ ಜೊತೆಗೆ ಇನ್ನೂ ಒಂದು ವಿಚಾರವನ್ನು ಹೇಳಿದ್ದಾರೆ. ಈ ವಿಚಾರ ನಿಜವಾಗ್ಲೂ ಕಣ್ಣೀರು ತರಿಸಿದೆ. ನಾವೇನೋ ಈಗ ವಯಸ್ಸಾಗ್ತಾ ಇದೆ, ನಮ್ಮ ಮನೆಯವರಿಗೆ 65 ವರ್ಷ, ಹೀಗೆ ಹೋಗ್ತಾ ಹೋಗ್ತಾ ಇನ್ನು ಎಷ್ಟು ವರ್ಷ ಬದುಕ್ತೀವೋ ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ನಾವೇ ಮೊದಲೇ ಹೋಗಿಬಿಟ್ಟರೆ, ಗಂಡ ಹೆಂಡತಿ ಇಬ್ಬರೂ ನಾವು ದೇವರ ಪಾದ ಸೇರಿದರೆ ನನ್ನ ಮಗನನ್ನು ಯಾರು ನೋಡ್ಕೊಳ್ತಾರೆ ಅನ್ನೋದು. ನಿಜವಾಗ್ಲೂ ಮಾಳವಿಕಾ ಈ ಮಾತನ್ನು ಹೇಳುವಾಗ ಎಂಥ ಪೋಷಕರ ಕಣ್ಣಲ್ಲಾದರೂ ಕಣ್ಣೀರು ಉಕ್ಕಿ ಬರುತ್ತೆ. ಸಹಜವಾಗಿ ಎಲ್ಲ ಸಂಬಂಧಗಳು ಸ್ವಾರ್ಥದಿಂದನೇ ತುಂಬಿರುತ್ತೆ. ವಯಸ್ಸಾದ ಕಾಲಕ್ಕೆ ಮಕ್ಕಳು ನೋಡ್ಕೊಳ್ತಾರೆ, ಅಥವಾ ಮಕ್ಕಳು ಇದ್ದಾಗ ತಂದೆ ತಾಯಿ ಅಲ್ವಾ ನೋಡ್ಕೊಳ್ಬೇಕು, ಹೀಗೆ ಒಂದಕ್ಕೊಂದು ಸಂಬಂಧ ಒಂದರ ಮೇಲೊಂದು ಡಿಪೆಂಡು. ಆದರೆ ಮಾಳವಿಕಾ ವಿಚಾರದಲ್ಲಿ ಇದೆಲ್ಲವೂ ಕೂಡ ತಲೆ ಕೆಳಗಾಗಿದೆ. ನಿಜವಾಗ್ಲೂ ಅವರ ಮಗ ಬುದ್ಧಿಮಾಂದ್ಯ, ಮಾತಾಡೋಕ್ಕೂ ಬರಲ್ಲ, ನಡೆಯೋದಕ್ಕೂ ಬರಲ್ಲ, ಚಿಕ್ಕ ಮಗುವಿನ ರೀತಿಯಾದಂಥ ಮನಸ್ಸು. 18 ವರ್ಷ ಆಗಿದ್ರೂ ಇನ್ನು 3 ತಿಂಗಳೋ 4 ತಿಂಗಳೋ ಮಗುವಿನ ರೀತಿಯಾದಂಥ ಮನಸ್ಸು. ಒಂದು ವೇಳೆ ಮಾಳವಿಕಾ ಹೇಳಿದ ಹಾಗೇನೆ ಮಾಳವಿಕಾ ಮತ್ತು ಅವಿನಾಶ್ ಇಬ್ಬರು ಇಲ್ಲ ಅಂತ ಅಂದಾಗ ಆ ಮಗುವಿನ ಪರಿಸ್ಥಿತಿ ಏನು, ನೋಡ್ಕೊಳ್ಳೋರು ಯಾರು, ಆನಂತರ ಆತನ ಲಾಲನೆ ಪಾಲನೆ ಆರೈಕೆ ಮಾಡೋರು ಯಾರು? ಇದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಮಾಳವಿಕಾ ಇದನ್ನೇ ನೆನಪಿಸಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ನಿಜವಾಗ್ಲೂ ಎಂಥವ್ರಿಗೂ ಈ ಥರದ ಪರಿಸ್ಥಿತಿ ಬರಬಾರದು. ಜಗತ್ತಿನಲ್ಲಿ 2,000 ಮಕ್ಕಳು ಮಾತ್ರ ಈ ರೀತಿಯಾಗಿ ವಿಶೇಷ ಚೇತನರಾಗಿದ್ದಾರೆ. ಅಂಥ ಪೋಷಕರ ಮನಸ್ಸು ನಿಜವಾಗ್ಲೂ ಗಟ್ಟಿ. ದೇವರ ಮಕ್ಕಳೇ ಆದರೂ ಒಮ್ಮೊಮ್ಮೆ ಭಾರ ಅನಿಸುತ್ತೆ. ಆದಷ್ಟು ಬೇಗ ಮಾಳವಿಕೆ ಅವರ ಮಗ ಹುಷಾರ್ ಆಗಿರಲಿ, ಆಯುಷು ಹೆಚ್ಚಾಗಿರಲಿ ಅನ್ನೋದು ನಮ್ಮ ಆಶಯ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.